ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತು ನಾನು ನಿಮಗೆ ಹೇಳ ಹೊರಟಿರುವ ವಿಷಯ ಕೇಳಿದ್ರೆ ನೀವು ಆಶ್ಚರ್ಯ ಪಡೋದು ಗ್ಯಾರಂಟಿ. ನಿಮ್ಮ ಹೊಲದಲ್ಲಿರುವ ಗಿಡಗಳು ಸುಮ್ಮನೆ ನಿಂತಿವೆ ಅಂದುಕೊಂಡಿದ್ದೀರಾ? ಖಂಡಿತ ಇಲ್ಲ. ನಾವು ಹೇಗೆ ಮೊಬೈಲ್ ಫೋನ್ ಮತ್ತು ಇಂಟರ್ನೆಟ್ ಮೂಲಕ ಒಬ್ಬರಿಗೊಬ್ಬರು ಮಾಹಿತಿ ಹಂಚಿಕೊಳ್ತೇವೋ ಅದೇ ರೀತಿ ಗಿಡಗಳು ಕೂಡ ಮಣ್ಣಿನ ಅಡಿಯಲ್ಲಿ ಒಂದು ಬೃಹತ್ ನ್ಯಾಚುರಲ್ ಇಂಟರ್ನೆಟ್ ಬಳಸುತ್ತವೆ. ಇದನ್ನು ವಿಜ್ಞಾನಿಗಳು ವುಡ್ ವೈಡ್ ವೆಬ್ ಅಂತ ಕರೀತಾರೆ. ಈ ವಿಡಿಯೋದಲ್ಲಿ ನಿಮ್ಮ ಕಣ್ಣಿಗೆ ಕಾಣದ ಆ ಅದ್ಭುತ ಪ್ರಪಂಚವನ್ನು ನಾನು ತೋರಿಸಲಿದ್ದೇನೆ. ಈ ರಹಸ್ಯ ತಿಳಿಯದಿದ್ರೆ ನೀವೆಷ್ಟೇ ದುಬಾರಿ ಗೊಬ್ಬರ ಹಾಕಿದ್ರೂ ನಿಮ್ಮ ಬೆಳೆ ಸರಿಯಾಗಿ ಬರುವುದಿಲ್ಲ. ವಿಜ್ಞಾನದ ರಹಸ್ಯ ಏನಿದು? ಗಿಡಗಳ ಇಂಟರ್ನೆಟ್. ಮಣ್ಣಿನ ಅಡಿಯಲ್ಲಿ ಮೈಕೋರೈಸಲ್ ಫಂಗೈ ಎಂಬ ಅತಿ ಸೂಕ್ಷ್ಮವಾದ ಬೂಸಿನ ಎಳೆಗಳಿರುತ್ತವೆ. ಇವು ಗಿಡದ ಬೇರುಗಳಿಗಿಂತ 100 ಪಟ್ಟು ಹೆಚ್ಚು ವಿಸ್ತಾರವಾಗಿ ಹರಡಿರುತ್ತವೆ. ಈ ಫಂಗೈ ಎಳೆಗಳು ಒಂದು ಗಿಡದ ಬೇರನ್ನು ಇನ್ನೊಂದು ಗಿಡದ ಬೇರಿಗೆ ಕನೆಕ್ಟ್ ಮಾಡುತ್ತವೆ. ಅಂದರೆ ನಿಮ್ಮ ಇಡೀ ಹೊಲದ ಅಡಿಯಲ್ಲಿ ಒಂದು ದೊಡ್ಡ ಕಮ್ಯುನಿಕೇಷನ್ ವೈರ್ ಹರಡಿಕೊಂಡಿದೆ ಎಂದರ್ಥ. ಇದು ಕೇವಲ ಕನೆಕ್ಷನ್ ಅಲ್ಲ, ಇದೊಂದು ದೊಡ್ಡ ಸೋಷಿಯಲ್ ಮೀಡಿಯಾ ಇದ್ದಂತೆ. ಈ ನೆಟ್ವರ್ಕ್ ಮೂಲಕ ಗಿಡಗಳು ಕಾರ್ಬನ್, ನೈಟ್ರೋಜನ್ ಮತ್ತು ಫಾಸ್ಫರಸ್ ಅಂತಹ ಪೋಷಕಾಂಶಗಳನ್ನು ಒಬ್ಬರಿಗೊಬ್ಬರು ವರ್ಗಾವಣೆ ಮಾಡಿಕೊಡುತ್ತವೆ. ಮದರ್ ಟ್ರೀ ಮತ್ತು ಸಹಾಯದ ಗುಣ. ಇಲ್ಲಿ ಅತಿ ರೋಚಕ ವಿಷಯವೆಂದರೆ ಮದರ್ ಟ್ರೀ ಕಾನ್ಸೆಪ್ಟ್. ನಿಮ್ಮ ತೋಟದಲ್ಲಿ ಯಾವುದಾದರೂ ಒಂದು ಹಳೆಯ ದೊಡ್ಡ ಮರವಿದ್ದರೆ ಅದು ಆ ತೋಟದ ಅಧಿಪತಿ ಇದ್ದಂತೆ. ಸುತ್ತಲಿರುವ ಸಣ್ಣ ಸಸಿಗಳಿಗೆ ಸೂರ್ಯನ ಬೆಳಕು ಸಿಗದಿದ್ದಾಗ ಅಥವಾ ಅವುಗಳಿಗೆ ಪೋಷಕಾಂಶಗಳ ಕೊರತೆಯಾದಾಗ ಈ ದೊಡ್ಡ ಮರವು ತನ್ನ ಬೇರುಗಳ ಮೂಲಕ ಆ ಸಣ್ಣ ಸಸಿಗಳಿಗೆ ಶುಗರ್ ಮತ್ತು ಕಾರ್ಬನ್ ಅನ್ನು ಕಳುಹಿಸುತ್ತದೆ. ಅಂದರೆ ಗಿಡಗಳು ಮಣ್ಣಿನ ಅಡಿಯಲ್ಲಿ ತಮ್ಮ ಮಕ್ಕಳನ್ನು ಸಾಕಿ ಬೆಳೆಸುತ್ತವೆ. ಅಷ್ಟೇ ಅಲ್ಲ, ಒಂದು ಗಿಡ ಸಾಯುವ ಮುನ್ನ ತನ್ನಲ್ಲಿರುವ ಉಳಿದ ಎಲ್ಲಾ ಶಕ್ತಿಯನ್ನು ಇದೇ ನೆಟ್ವರ್ಕ್ ಮೂಲಕ ಪಕ್ಕದ ಗಿಡಗಳಿಗೆ ದಾನ ಮಾಡಿ ಸಾಯುತ್ತದೆ. ಈ ತ್ಯಾಗದ ಗುಣ ನಮಗೆ ಕಾಣಿಸುವುದಿಲ್ಲ, ಆದರೆ ಇದು ನಿರಂತರವಾಗಿ ನಡೆಯುತ್ತಿರುತ್ತದೆ. ಅಲಾರಂ ಸಿಸ್ಟಮ್ ಮತ್ತು ಹೈಜಾಕ್. ನಿಮ್ಮ ಹೊಲದ ಒಂದು ಮೂಲೆಯಲ್ಲಿ ಯಾವುದಾದರೂ ಗಿಡಕ್ಕೆ ಕೀಟಬಾಧೆ ಅಥವಾ ರೋಗ ಬಂದರೆ ಏನಾಗುತ್ತದೆ ಗೊತ್ತಾ? ಆ ಗಿಡ ತಕ್ಷಣವೇ ಈ ನೆಟ್ವರ್ಕ್ ಮೂಲಕ ತನ್ನ ನೆರೆಹೊರೆ ಗಿಡಗಳಿಗೆ ಮೆಸೇಜ್ ಕಳುಹಿಸುತ್ತದೆ. ಹುಷಾರ್, ಶತ್ರುಗಳು ಬಂದಿದ್ದಾರೆ, ನಿಮ್ಮ ರಕ್ಷಣೆಗೆ ಸಿದ್ಧರಾಗಿ ಎಂಬ ಸಿಗ್ನಲ್ ಸಿಕ್ಕ ತಕ್ಷಣ ಉಳಿದ ಎಲ್ಲಾ ಗಿಡಗಳು ತಮ್ಮ ಎಲೆಗಳಲ್ಲಿ ಕೀಟಗಳಿಗೆ ಇಷ್ಟವಾಗದ ಕೆಟ್ಟ ರುಚಿಯ ಕೆಮಿಕಲ್ಗಳನ್ನು ಮೊದಲೇ ತಯಾರಿಸಿ ಇಟ್ಟುಕೊಳ್ಳುತ್ತವೆ. ಆದರೆ ಇಲ್ಲಿ ಒಂದು ಅಪಾಯವೂ ಇದೆ. ಕೆಲವು ಕಳೆಗಿಡಗಳು ಅಥವಾ ವೀಡ್ಸ್ ಈ ನೆಟ್ವರ್ಕ್ ಅನ್ನು ಹ್ಯಾಕ್ ಮಾಡಿ ಬೇರೆ ಗಿಡಗಳ ಆಹಾರವನ್ನು ಕದಿಯುತ್ತವೆ. ಅಂದರೆ ಗಿಡಗಳ ಪ್ರಪಂಚದಲ್ಲೂ ಸೈಬರ್ ಕ್ರೈಮ್ ನಡೆಯುತ್ತವೆ. ಆದರೆ ಇವತ್ತು ಈ ಅದ್ಭುತ ನೆಟ್ವರ್ಕ್ ಕಟ್ಟಾಗುತ್ತಿದೆ. ಅತಿಯಾದ ಡೀಪ್ ಪ್ಲೋಯಿಂಗ್, ಅಂದರೆ ಮಣ್ಣನ್ನು ಅತಿಯಾಗಿ ಅಗೆಯುವುದರಿಂದ ಈ ಸೂಕ್ಷ್ಮವಾದ ವೈರ್ಗಳು ಕತ್ತರಿಸಿ ಹೋಗುತ್ತವೆ. ಅತಿಯಾದ ಕೆಮಿಕಲ್ಸ್ ಈ ಉಪಕಾರಿ ಜೀವಿಗಳನ್ನು ಕೊಲ್ಲುತ್ತವೆ. ಇದನ್ನು ಸರಿಪಡಿಸಲು ಈ 3 ಕೆಲಸ ಮಾಡಿ. 1. ಮಣ್ಣಿನಲ್ಲಿ ಸಾವಯವ ಇಂಗಾಲ ಹೆಚ್ಚಿಸಿ. 2. ಮಣ್ಣನ್ನು ಯಾವಾಗಲೂ ಹಸಿರಾಗಿ ಅಥವಾ ಮಲ್ಚಿಂಗ್ನಿಂದ ಮುಚ್ಚಿಡಿ. 3. ಜೀವಾಮೃತ ಮತ್ತು ಹ್ಯೂಮಿಕ್ ಆಸಿಡ್ ಬಳಸಿ ಈ ನೆಟ್ವರ್ಕ್ ಅನ್ನು ರೀಚಾರ್ಜ್ ಮಾಡಿ. ಇವು ಮಣ್ಣಿನಲ್ಲಿರುವ ಉಪಕಾರಿ ಫಂಗೈಗಳ ಬೆಳವಣಿಗೆಗೆ ಮದ್ದಿನಂತೆ ಕೆಲಸ ಮಾಡುತ್ತವೆ. ರೈತ ಮಿತ್ರರೇ, ಭೂಮಿಯ ಅಡಿಯಲ್ಲಿ ಇಷ್ಟೆಲ್ಲ ಅದ್ಭುತ ನಡೆಯುತ್ತದೆ ಅಂತ ನಿಮಗೆ ಗೊತ್ತಿತ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೋಚಕ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.